ವಿಡಿಯೋ ಯಾರು ಪೂರ್ತಿಯಾಗಿ ನೋಡ್ತೀರಾ MCQ ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ 1 ಅಂಕದ ಪ್ರಶ್ನೆ 2 ಅಂಕದ ಪ್ರಶ್ನೆ 4 ಅಂಕದ ಪ್ರಶ್ನೆ ಅದೇ ರೀತಿ 6 ಅಂಕದ ಪ್ರಶ್ನೆ 5 ಅಂಕದ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸನ್ನು ನಾನು ಇದೇ ಒಂದು ವಿಡಿಯೋನಲ್ಲಿ ಕವರ್ ಮಾಡ್ತಾ ಇದ್ದೇನೆ. ನಿಮಗೆ ಯಾರಿಗೆ 80ಕ್ಕೆ 80 ಮಾರ್ಕ್ಸ್ ಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರು ವಿಡಿಯೋನ ಕೊನೆ ತನಕ ನೋಡ್ತಾರೆ. ನಾನು ರಾಹುಲ್ ಬಿಡ್ನಾಳ್, ನೀವು ನೋಡ್ತಾ ಇದ್ದಾರೆ ರಾಹುಲ್ ಬಿಡ್ನಾಳ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಾವು ಮೊದಲನೇದಾಗಿ ಎಲ್ಲ ಅಧ್ಯಾಯಗಳಿಂದ ಏನೇನು ಇಂಪಾರ್ಟೆಂಟ್ ಎಲ್ಲವನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಡೀರಿ ಆಗಿದ್ದರೆ ಶುರು ಮಾಡೋಣ. ಪಾರ್ಟ್ ಎನಲ್ಲಿ ನಾವು ಆರಿಸಿ ಬರೆಯಿರಿ 1 ಅಂಕದ ಪ್ರಶ್ನೆ. ಒಂದು ಆರ್ಥಿಕತೆ 3 ಕೊರತೆ ಸಂಪನ್ಮೂಲಗಳು ಅಂತಂದರೆ ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿರತಕ್ಕಂಥದ್ದು. ಎಲ್ಲಿದೆ ಆನ್ಸರ್ ಎ. ಹಾಗಿದ್ರೆ ಆನ್ಸರ್ ದ ಸ್ಕೇರ್ಸ್ ರಿಸೋರ್ಸ್ ಆಫ್ ಎನ್ ಎಕಾನಮಿ ಹ್ಯಾವ್ ಕಾಂಪಿಟೇಟಿವ್ ಯೂಸೇಜ್. ನೆಕ್ಸ್ಟ್ ಅದಾದ ನಂತರ ಒಂದು ಆರ್ಥಿಕತೆ ಒಳಗೊಂಡಿರ್ತಕ್ಕಂಥ ಕೇಂದ್ರೀಯ ಸಮಸ್ಯೆಗಳು ಮೇಲಿನ ಎಲ್ಲವೂ ದ ಸೆಂಟ್ರಲ್ ಪ್ರಾಬ್ಲಮ್ಸ್ ಕಂಟೈನ್ಡ್ ಇನ್ ಆ್ಯನ್ ಎಕನಾಮಿ ಆರ್ ಆಲ್ ಆಫ್ ದ ಅಬವ್ ಎಲ್ಲನೂ ಬರುತ್ತೆ. ನೀವು ನೋಡ್ತಾ ಹೋಗಿ. ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ ಇಬ್ಬರಿಗೂ ಕೊಡ್ತಾ ಇದ್ದೇನೆ. ವಿಡಿಯೋನ ಕೊನೆ ತನಕ ನೋಡ್ತಕ್ಕಂಥ ಜವಾಬ್ದಾರಿ ನಿಮ್ಮದು. ನಿಮಗೆ ನಾನು 80ಕ್ಕೆ 80 ರೆಡಿ ಮಾಡೋ ಜವಾಬ್ದಾರಿ ನಂದು. ಕೆಳಗಿನವುಗಳಲ್ಲಿ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆ? ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಮೈಕ್ರೋ ಎಕನಾಮಿಕ್ಸ್ ಕನ್ಸ್ಯೂಮರ್ ಬಿಹೇವಿಯರ್ ಅನುಭೋಗ್ಯ ವರ್ತನೆ. ಗೊತ್ತಾಯ್ತಾ? ನೆಕ್ಸ್ಟ್ ಹೋಗೋಣ. ಸಾಂಪ್ರದಾಯಿಕವಾಗಿ ಅರ್ಥಶಾಸ್ತ್ರವನ್ನು 2 ವಿಶಾಲ ಭಾಗಗಳಾಗಿ ಅಧ್ಯಯನ ಮಾಡ್ತಕ್ಕಂಥದ್ದು ಸೂಕ್ಷ್ಮ ಸಮಗ್ರ ಮ್ಯಾಕ್ರೋ ಎಕನಾಮಿಕ್ಸ್. ಟ್ರೆಡಿಷನಲಿ ದ ಸಬ್ಜೆಕ್ಟ್ ಮ್ಯಾಟರ್ of economics has been studied under 2 broad branches, microeconomics, macroeconomics. ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ ಇಬ್ಬರಿಗೂ ಕೊಡ್ತಾ ಇದ್ದೇನೆ. ವಿಡಿಯೋನ ಕೊನೆ ತನಕ ನೋಡ್ತಕ್ಕಂಥ ಜವಾಬ್ದಾರಿ ನಿಮ್ಮದು. ತುಷ್ಟಿಗುಣವು ಏನು? ವ್ಯಕ್ತಿನಿಷ್ಠ. ಆನ್ಸರ್ ಬಿ ಆಗಿರ್ತಕ್ಕಂಥದ್ದು. ಯುಟಿಲಿಟಿ ಈಸ್ ಸಬ್ಜೆಕ್ಟಿವ್ ನಾಟ್ ಆಬ್ಜೆಕ್ಟಿವ್. ಸಾಮಾನ್ಯವಾಗಿ ಒಂದು ಔದಾಸೀನ್ಯ ವಕ್ರರೇಖೆ ಆಕಾರ ನಾರ್ಮಲಿ ದ ಶೇಪ್ ಆಫ್ ದ ಎನ್ ಇಂಡಫರೆನ್ಸ್ ಕರ್ವ್ ಈಸ್ ಕಾನ್ವೆಕ್ಸ್ ಟು ದ ಒರಿಜಿನ್. ಮೂಲಕ್ಕೆ ಪಿನ ಮಧ್ಯವಾಗಿರ್ತಕ್ಕಂಥದ್ದು. ಆನ್ಸರ್ ಎ. ಎಲ್ಲ ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ. ಅನುಭೋಗಿ ಲಭ್ಯವಿರ್ತಕ್ಕಂಥ ಸಂಯೋಜನೆಗಳು ಇವುಗಳನ್ನು ಅವಲಂಬಿಸಿವೆ. ಬೆಲೆ ಮತ್ತು ಆದಾಯ. ದ ಕಾಂಬಿನೇಷನ್ಸ್ ಅವೈಲೇಬಲ್ ಟು ಅ ಕನ್ಸ್ಯೂಮರ್ ಡಿಪೆಂಡ್ ಆನ್ ಪ್ರೈಸ್ ಆ್ಯಂಡ್ ಇನ್ಕಮ್. ಆನ್ಸರ್ ಪ್ರೈಸ್ ಆ್ಯಂಡ್ ಇನ್ಕಮ್. ಬಜೆಟ್ ರೇಖೆ ಸಮೀಕರಣ ಅಂದ ತಕ್ಷಣ P1x1 P2x2 = M. ದ ಈಕ್ವೇಷನ್ ಆಫ್ ದ ಬಜೆಟ್ ಲೈನ್ ಇಸ್ P1x1 + P2x2 = M. ಆದಾಯದಲ್ಲಿ ಹೆಚ್ಚಳವಾದಂತೆ ಈ ಸರಕುಗಳಿಗೆ ಬೇಡಿಕೆ ಹೆಚ್ಚಾಗ್ತಕ್ಕಂಥದ್ದು. ಸಾಮಾನ್ಯ ಸರಕು ಡಿಮ್ಯಾಂಡ್ ಆಫ್ ದೀಸ್ ಗೂಡ್ಸ್ ಇನ್ಕ್ರೀಸಸ್ ಆ್ಯಸ್ ಇನ್ಕಮ್ ಇನ್ಕ್ರೀಸಸ್ ನಾರ್ಮಲ್ ಗೂಡ್ಸ್. ಆಯಿತಾ? ನೆಕ್ಸ್ಟ್ ಹೋಗೋಣ. ಲಂಬಾಂತರ ಬೇಡಿಕೆ ರೇಖೆಯು ಹೊಂದಿರತಕ್ಕಂಥದ್ದು ಪರಿಪೂರ್ಣ ಸ್ಥಿತಿಸ್ಥಾಪಕತ್ವ. ವರ್ಟಿಕಲ್ ಡಿಮ್ಯಾಂಡ್ ಕರ್ವ್ ಹ್ಯಾಸ್ ಪರ್ಫೆಕ್ಟ್ಲಿ ಇನಲಾಸ್ಟಿಕ್ ಡಿಮ್ಯಾಂಡ್. ನೆಕ್ಸ್ಟ್ TU ಸ್ಥಿರವಾಗಿದ್ದಾಗ MU ಶೂನ್ಯವಾಗಿರ್ತಕ್ಕಂಥದ್ದು. ವೆನ್ TU ಟೋಟಲ್ ಯುಟಿಲಿಟಿ ಕನ್ಸ್ಟಂಟ್ MU ಮಾರ್ಜಿನಲ್ ಯುಟಿಲಿಟಿ ಈಸ್ 0. ನಾಳೆ ಅದೇ ಪ್ರಶ್ನೆ ಬರ್ತಕ್ಕಂಥದ್ದು, ಓದ್ಬೇಕು ನೀವು ಅದನ್ನು. ಸ್ಥಾನಸೂಚಕ ತುಷ್ಟಿಗುಣ ವಿಶ್ಲೇಷಣೆಯು ತುಷ್ಟಿಗುಣವನ್ನು ಹೇಗೆ ವ್ಯಕ್ತಪಡಿಸ್ತಕ್ಕಂಥದ್ದು ಅಂದರೆ ಶ್ರೇಣಿಗಳಲ್ಲಿ. ಇದು ಹೋದ ವರ್ಷ ಬಂದಿತ್ತು, ನೋಡೋಣ. ಈ ಸಲ ನಾಳೆ ಬರಲ್ಲ. ಆರ್ಡಿನಲಿ ಯುಟಿಲಿಟಿ ಅನಾಲಿಸಿಸ್ ಎಕ್ಸ್ಪ್ರೆಸಸ್ ಇನ್ ಯುಟಿಲಿಟಿ ಇನ್ ರ್ಯಾಂಕ್ಸ್. ಆಯಿತಾ? ನೆಕ್ಸ್ಟ್ ಹೋಗೋಣ. ಬೇಡಿಕೆ ರೇಖೆ ಮಧ್ಯೆ ಬಿಂದುವಿನಲ್ಲಿ ಸ್ಥಿತಿಸ್ಥಾಪಕತ್ವವು 1ಕ್ಕೆ ಸಮನಾಗಿರ್ತಕ್ಕಂಥದ್ದು. ದ ಎಲಾಸ್ಟಿಸಿಟಿ ಆಫ್ ದ ಮಿಡ್ ಪಾಯಿಂಟ್ ಆಫ್ ಅ ಸ್ಟ್ರೇಟ್ ಲೈನ್ ಡಿಮ್ಯಾಂಡ್ ಕರ್ವ್ ಈಸ್ ಈಕ್ವಲ್ ಟು 1. ನೆಕ್ಸ್ಟ್ ಒಂದು ಸರಳ ರೇಖಾ ಬೇಡಿಕೆ ರೇಖೆಯ ಮೇಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ವಿವಿಧ ಬಿಂದುಗಳು ಈ ನಡುವೆ ಇರತಕ್ಕಂಥದ್ದು 0 ಮತ್ತು ಇನ್ಫಿನಿಟಿ. ದ different points of a price elasticity of demand, a linear demand curve line between 0 and infinity. Next ಆದಾನಗಳು ಉತ್ಪನ್ನದ ನಡುವಿನ ಕ್ರಿಯಾವಲಂಬಿ ಸಂಬಂಧವನ್ನು ಹೀಗೆಂದು ಕರೆಯುತ್ತೇವೆ: ಉತ್ಪಾದನಾ ಬಿಂಬಕ. ದ ಫಂಕ್ಷನಲ್ ರಿಲೇಷನ್ಶಿಪ್ ಬಿಟ್ವೀನ್ ಇನ್ಪುಟ್ಸ್ ಆ್ಯಂಡ್ ಔಟ್ಪುಟ್ಸ್ ಇಸ್ ಕಾಲ್ಡ್ ಪ್ರೊಡಕ್ಷನ್ ಫಂಕ್ಷನ್. ಅಲ್ಪಾವಧಿಯಲ್ಲಿ ಒಂದು ಉದ್ಯಮ ಘಟಕವು ಯಾವುದಾದರೂ ಒಂದು ಆದಾನವನ್ನು ಬದಲಾಯಿಸುತ್ತದೆ. ಎಲ್ಲ ಆದಾನಗಳನ್ನು ಬದಲಾಯಿಸುವುದಿಲ್ಲ. ಇನ್ ದ ಶಾರ್ಟ್ ರನ್ ಅ ಫರ್ಮ್ ಚೇಂಜಸ್ ಅಟ್ ಲೀಸ್ಟ್ ಒನ್ ಇನ್ಪುಟ್. ಒಂದೇ ಒಂದು ಇನ್ಪುಟನ್ನು ಚೇಂಜ್ ಮಾಡ್ತದೆ. ಒಂದು ಆದಾನದ ಪ್ರತಿ ಘಟಕದ ಬದಲಾವಣೆಗೆ ಉತ್ಪನ್ನದಲ್ಲಾಗುವ ಬದಲಾವಣೆಯನ್ನು ನಾವು ಸೀಮಾಂತ ಉತ್ಪನ್ನ ಅಂತ ಕರಿತೀವಿ. ಚೇಂಜಸ್ ಇನ್ ಔಟ್ಪುಟ್ ಪರ್ ಯೂನಿಟ್ ಚೇಂಜ್ ಇನ್ ದ ಇನ್ಪುಟ್ ಈಸ್ ಕಾಲ್ಡ್ ಮಾರ್ಜಿನಲ್ ಯುಟಿಲಿಟಿ. ಆಪ್ಷನ್ ಎ. ನೆಕ್ಸ್ಟ್ ಉತ್ಪಾದನಾ ಬಿಂಬಕ ಅಂದ ತಕ್ಷಣ Q = FLK. ಪ್ರೊಡಕ್ಷನ್ ಫಂಕ್ಷನ್ ಈಸ್ ಆನ್ಸರನ್ನು ಕೊಟ್ಟಿದ್ದೀನಿ, ನೋಡ್ತಾ ಹೋಗಿ. ಅದಾದ ನಂತರ ದೀರ್ಘಾವಧಿಯಲ್ಲಿ ಉತ್ಪಾದನಾ ವಿಶ್ಲೇಷಣೆಯನ್ನು ಇದರಿಂದ ವಿವರಿಸಲಾಗ್ತಕ್ಕಂಥದ್ದು ಪ್ರತಿಫಲಗಳ ಪ್ರಮಾಣ. ರಿಟರ್ನ್ಸ್ ಟು ಸ್ಕೇಲ್. ಕಾಪ್ ಡಗ್ಲಾಸ್ ಉತ್ಪಾದನಾ ಬಿಂಬಕ ಅಂದರೆ ಇಲ್ಲ ಆನ್ಸರನ್ನು Q = X1 alpha X X1 A X2
ಆಲ್ಫಾ ಬಿ ಟೀಟಾ. ಓಕೆ, ಕಾರ್ಲ್ ಡಗ್ಲಾಸ್ ಇಲ್ಲಿ ಆನ್ಸರನ್ನು ಕೊಟ್ಟಿದ್ದೀನಿ, ನೋಡ್ತಾ ಹೋಗಿ. ಇಲ್ಲಿ ಈ ಒಂದು ಪ್ರಶ್ನೆ ಬರ್ತಕ್ಕಂಥ ಸಾಧ್ಯತೆ ಇದೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಟಿ ಎಫ್ ಸಿ ಯು 200 ಮತ್ತು ಟಿ ವಿ ಸಿ 125ಗಳಿದ್ದಾಗ ಒಟ್ಟು ವೆಚ್ಚವನ್ನು ಕಂಡುಹಿಡಿಯಿರಿ. 325. ಇಫ್ ಟಿ ಎಫ್ ಸಿ ಈಸ್ ಆರ್ ಎಸ್ 200, ಟಿ ವಿ ಸಿ ಈಸ್ 125, ಫೈಂಡ್ ದ ಟೋಟಲ್ ಕಾಸ್ಟ್ ಅಂದರೆ 325 ಬರುತ್ತೆ ಆನ್ಸರ್. ಅದೇ ಪ್ರಶ್ನೆ ಮತ್ತೆ ಚೇಂಜ್ ಮಾಡಲ್ಲ ಅವರು, ಅದೇ ಪ್ರಶ್ನೆ ಬರ್ತಕ್ಕಂಥದ್ದು. ಸರಾಸರಿ ಸ್ಥಿರ ವೆಚ್ಚದ ಆಕಾರವು ಈ ಕೆಳಗಿನಂತೆ ಇರುತ್ತದೆ. ಆಯತ ಆಕಾರದ ಪರವಲಯ. ದ ಶೇಪ್ ಆಫ್ ದ ಅವರೇಜ್ ಫಿಕ್ಸ್ಡ್ ಕಾಸ್ಟ್ ಈಸ್ ಕರ್ ರೆಕ್ಟ್ಯಾಂಗುಲರ್ ಹೈಪರ್ಬೋಲ್. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕಗಳು ಉತ್ಪಾದಿಸುವ ಮಾರಾಟ ಮಾಡುವ ಉತ್ಪನ್ನಗಳು ಏಕರೂಪವಾಗಿರ್ತಕ್ಕಂಥದ್ದು. ಇನ್ ದ ಪರ್ಫೆಕ್ಟ್ ಕಾಂಪಿಟೇಟಿವ್ ಮಾರ್ಕೆಟ್ ದ ಪ್ರಾಡಕ್ಟ್ ಪ್ರೊಡ್ಯೂಸ್ಡ್ ಆ್ಯಂಡ್ ಸೋಲ್ಡ್ ಬೈ ದ ಫರ್ಮ್ಸ್ ಆರ್ ಹೋಮೋಜಿನಿಯಸ್. ಒಂದು ಘಟಕದ ಹೆಚ್ಚುವರಿ ಉತ್ಪಾದನೆಯಿಂದ ಒಟ್ಟು ಆದಾಯದಲ್ಲಾಗುವ ಹೆಚ್ಚಳ ಸೀಮಾಂತ ಆದಾಯ. ದ ಅಡಿಷನಲ್ ಟೋಟಲ್ ರೆವೆನ್ಯೂ ಬೈ ಜನರೇಟಿಂಗ್ 1 ಅಡಿಷನಲ್ ಯೂನಿಟ್ ಆಫ್ ಔಟ್ಪುಟ್ ಈಸ್ ಮಾರ್ಜಿನಲ್ ರೆವೆನ್ಯೂ. ನೋಡಿ, ಈ ಒಂದು ಪ್ರಶ್ನೆ ಕೇಳ್ತಕ್ಕಂಥ ನಾಳೆ ಸಾಧ್ಯತೆ ಇದೆ. ಒಬ್ಬ ಪುಸ್ತಕ ಮಾರಾಟಗಾರನು ಪ್ರತಿಯೊಂದರ ಬೆಲೆ 50ರಂತೆ 60 ಪುಸ್ತಕಗಳನ್ನು ಮಾರಾಟ ಮಾಡ್ತಾನೆ. ಮಾರಾಟಗಾರನ ಒಟ್ಟು ಆದಾಯ ಎಷ್ಟಾಗುತ್ತೆ? 3000 ರೂಪಾಯಿ ಆಗುತ್ತೆ. A bookseller sells 60 books at a price of 50 each. The total revenue of the seller is 3000 rupees. Answer C. ಉದ್ಯಮ ಘಟಕದ ಲಾಭವನ್ನು ಹೀಗೆ ಸೂಚಿಸಲಾಗ್ತಕ್ಕಂಥದ್ದು ಡಿ. ಆನ್ಸರ್ ಡಿ, ಪೈ. ಆನ್ಸರ್ ಇದೆ ಡಿನೋಟೆಡ್ ಬೈ ಪೈ ಆನ್ಸರ್. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕೊಳ್ಳುವವರು ಮಾರುವವರು ಬೆಲೆ ಪಡಿತಕ್ಕಂಥವ್ರು. ಇನ್ನು ಪರ್ಫೆಕ್ಟ್ ಕಾಂಪಿಟೇಟಿವ್ ಮಾರ್ಕೆಟ್ ಬಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಆರ್ ಪ್ರೈಸ್ ಟೇಕರ್ಸ್. ಮಾರುಕಟ್ಟೆಯಲ್ಲಿನ ಎಲ್ಲ ಅನುಭೋಗಿಗಳು ಉದ್ಯಮ ಘಟಕಗಳ ಯೋಜನೆಗಳು ಹೊಂದಾಣಿಕೆಯಾಗುವ ಒಂದು ಸನ್ನಿವೇಶ ಅಂದರೆ ಸಮತೋಲನ ಸನ್ನಿವೇಶ. ನೆಕ್ಸ್ಟ್, ಅ ಸಿಚುವೇಶನ್ ವೇರ್ ದ ಪ್ಲಾನ್ಸ್ ಆಫ್ ಆಲ್ ಕನ್ಸ್ಯೂಮರ್ಸ್ ಆ್ಯಂಡ್ ಫರ್ಮ್ಸ್ ಇನ್ ದ ಮಾರ್ಕೆಟ್ ಮ್ಯಾಚಸ್ ಈಸ್ ಇಕ್ವಿಲಿಬ್ರಿಯಮ್ ಸಿಚುವೇಶನ್. ಉದ್ಯಮ ಘಟಕವು ಸಂಖ್ಯೆಯಲ್ಲಿನ ಹೆಚ್ಚಳ ಪರಿಣಾಮದಿಂದಾಗಿ ಪೂರೈಕೆ ಹೆಚ್ಚಾಗ್ತಕ್ಕಂಥದ್ದು. ಆಗ ಪೂರೈಕೆ ರೇಖೆ ಬಲಕ್ಕೆ ಪಲ್ಲಟಗೊಳ್ಳುತ್ತದೆ. ಆ್ಯಸ್ ಅ ರಿಸಲ್ಟ್ ಆ್ಯನ್ ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ಅ ಫರ್ಮ್ಸ್ ಸಪ್ಲೈ ಇನ್ಕ್ರೀಸಸ್ ದೆನ್ ದ ಸಪ್ಲೈ ಕರ್ವ್ ಶಿಫ್ಟ್ಸ್ ಇನ್ ಟು ದ ರೈಟ್. ವೀಡಿಯೋನ ಕೊನೆ ತನಕ ನೋಡ್ಬೇಕು, ಅಂದಾಗ ಮಾತ್ರ ನಿಮಗೆ ಅರ್ಥ ಆಗ್ತಕ್ಕಂಥದ್ದು. ಬೆಲೆಯು ಈ ಕೆಳಗಿನ ವೆಚ್ಚದ ಕನಿಷ್ಠ ಮಟ್ಟಕ್ಕಿಂತ ಹೆಚ್ಚಾಗಿರುವವರಿಗೆ ಉದ್ಯಮ ಘಟಕಗಳು ಅಸಾಧಾರಣ ಲಾಭವನ್ನು ಗಳಿಸುತ್ತವೆ. ಸರಾಸರಿ ವೆಚ್ಚ. ಫರ್ಮ್ಸ್ ಅರ್ನ್ ಸೂಪರ್ ನಾರ್ಮಲ್ ಪ್ರಾಫಿಟ್ಸ್ ಆಸ್ ಲಾಂಗ್ ಆಸ್ ದ ಪ್ರೈಸ್ ಗ್ರೇಟರ್ ದ್ಯಾನ್ ಮಿನಿಮಮ್ ಲೆವೆಲ್ ಆಫ್ ದ ಫಾಲೋಯಿಂಗ್ ಕಾಸ್ಟ್, ಆವ್ರೇಜ್ ಕಾಸ್ಟ್. ಆದಾಗ ಸರ್ಕಾರವು ಸರಕು ಸೇವೆಗಳ ಬೆಲೆಗೆ ಮೇಲ್ಮಿತಿಯನ್ನು ನಿರ್ಧಾರ ಮಾಡ್ತಕ್ಕಂಥದ್ದು, ವಿಧಿಸುವುದನ್ನು ಬೆಲೆ ಮಿತಿ ಅಂತ ಕರಿತೀವಿ. ದ ಅಪ್ಪರ್ ಲಿಮಿಟ್ ಇಂಪೋಸ್ಡ್ ಬೈ ದ ಗೌರ್ಮೆಂಟ್ ಆಫ್ ದ ಪ್ರೈಸ್ ಆಫ್ ಅ ಗೂಡ್ ಸರ್ವೀಸ್ ಈಸ್ ಕಾಲ್ಡ್ ಪ್ರೈಸ್ ಸೆಲ್ಲಿಂಗ್. ನೆಕ್ಸ್ಟ್, ಸರ್ಕಾರವು ಸರಕು ಸೇವೆಯನ್ನು ಕನಿಷ್ಠ ಮಿತಿಯನ್ನು ವಿಧಿಸುವುದನ್ನು ನಾವು ಬೆಲೆ ಅಂತಸ್ತು ಅಂತ ಕರಿತೀವಿ. ದ ಲೋವರ್ ಲಿಮಿಟ್ ಇಂಪೋಸ್ಡ್ ಬೈ ದ ಗೌರ್ಮೆಂಟ್ ಆಫ್ ದ ಪ್ರೈಸ್ ಆಫ್ ಅ ಗೂಡ್ ಆರ್ ಸರ್ವಿಸ್ ಈಸ್ ಕಾಲ್ಡ್ ಪ್ರೈಸ್ ಫ್ಲೋರ್. ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ತಕ್ಕಂಥ ವ್ಯಕ್ತಿ ಅಥವಾ ಸಂಸ್ಥೆ ಅಂದರೆ ಆರ್ಥಿಕ ಏಜೆಂಟ್ಗಳು. ಇಂಡಿವಿಜುವಲ್ಸ್ ಆರ್ ಇನ್ಸ್ಟಿಟ್ಯೂಷನ್ಸ್ ಹೂ ಟೇಕ್ ಎಕನಾಮಿಕ್ ಏಜೆಂಟ್ಸ್. ನೆಕ್ಸ್ಟ್, ಎಲ್ಲ ಈ ಒಂದು ಪ್ರಶ್ನೆಯನ್ನು ನೀವೇ ಓದ್ಕೊಂಬಿಡಿ. ಸಾಂಪ್ರದಾಯಿಕ ಚಿಂತನೆ ಆಗಿರ್ತಕ್ಕಂಥದ್ದು. ಆನ್ಸರ್ 34ಗೆ ಕ್ಲಾಸಿಕಲ್ ಥಾಟ್. ಈ ಒಂದು ಆನ್ಸರ್ ಅರ್ಥಶಾಸ್ತ್ರ ಜಾನ್ ಮನಾರ್ಡ್ರವರು ಪ್ರಕಟಣೆ ಮಾಡಿರ್ತಕ್ಕಂಥ ಪ್ರಸಿದ್ಧ ಕೃತಿ ಉದ್ಯೋಗ ಬಡ್ಡಿ ಹಣದ ಸಾಮಾನ್ಯ ಸಿದ್ಧಾಂತ. ಫೇಮಸ್ ಬುಕ್ ಪಬ್ಲಿಷ್ಡ್ ಬೈ ಜಾನ್ ಮೆನಾರ್ಡ್ ಕೀನ್ಸ್, ದ ಜನರಲ್ ಥಿಯರಿ ಆಫ್ ಎಕನಾಮಿ, ಇಂಟ್ರೆಸ್ಟ್ ಆ್ಯಂಡ್ ಮನಿ. ಮಹಾ ಆರ್ಥಿಕ ವರ್ಷದ ಕುಸಿತ 1929. ದ ಇಯರ್ ಆಫ್ ದ ಗ್ರೇಟ್ ಎಕನಾಮಿಕ್ ಡೆಪ್ರಿಸಿಯೇಷನ್ ಈಸ್ 1929. ಒಂದು ಬಂಡವಾಳಶಾಹಿ ದೇಶದಲ್ಲಿ ಉತ್ಪಾದನಾ ಚಟುವಟಿಕೆಗಳನ್ನು ಮುಖ್ಯವಾಗಿ ಇವರು ಖಾಸಗಿ ಉದ್ಯಮ ಸಂಸ್ಥೆಯವರು ನಡೆಸ್ತಾರೆ. ಇನ್ ದ ಕ್ಯಾಪಿಟಲ್ ಕಂಟ್ರಿ ಪ್ರೊಡಕ್ಷನ್ ಆಕ್ಟಿವಿಟೀಸ್ ಆರ್ ಮೇನ್ಲಿ ಕ್ಯಾರಿಡ್ ಔಟ್ ಬೈ ಪ್ರೈವೇಟ್ ಎಂಟರ್ಪ್ರೈಸಸ್ ಇನ್ಸ್ಟಿಟ್ಯೂಷನ್. ರಾಷ್ಟ್ರೀಯ ವರಮಾನದ ಅಧ್ಯಯನವು ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನ್ಯಾಷನಲ್ ಇನ್ಕಮ್ ಬಿಲಾಂಗ್ಸ್ ಟು ದ ಸ್ಟಡಿ ಆಫ್ ನ್ಯಾಷನಲ್ ಇನ್ಕಮ್ ಬಿಲಾಂಗ್ಸ್ ಟು ಮ್ಯಾಕ್ರೋ ಎಕನಾಮಿಕ್ಸ್. ನೆಕ್ಸ್ಟ್, ಮಧ್ಯಂತರ ಸರಕು ಪ್ರತ್ಯೇಕ ಲೆಕ್ಕಾಚಾರವು ಈ ಕೆಳಗಿನ ದೋಷಕ್ಕೆ ಕಾರಣವಾಗ್ತಕ್ಕಂಥದ್ದು ದ್ವಿಗುಣನೆ. ಅ ಸಪ್ರೇಟ್ ಕ್ಯಾಲ್ಕುಲೇಷನ್ ಇಂಟರ್ಮೀಡಿಯೇಟ್ ಗೂಡ್ಸ್ ಲೀಡ್ಸ್ ಟು ದ ಎರರ್ ಆಫ್ ಡಬಲ್ ಕೌಂಟಿಂಗ್. ಎಲ್ಲ ಉತ್ಪಾದನಾಂಗಗಳ ಪಾವತಿಗಳ ಮೊತ್ತವನ್ನು ಮಾಪನ ಮಾಡುವುದಕ್ಕೆ ನಾವು ಆದಾಯದ ವಿಧಾನ ಅಂತ ಕರಿತೀವಿ. ಮೆಜರಿಂಗ್ ದ ಆಲ್ ಟೋಟಲ್ ಆಫ್ ಫ್ಯಾಕ್ಟರ್ ಪೇಮೆಂಟ್ ಈಸ್ ಕಾಲ್ಡ್ ಇನ್ಕಮ್ ಮೆಥಡ್. ಭಾರತದಲ್ಲಿ GDP ವರದಿ ಮಾಡ್ತಕ್ಕಂಥ ಸಂಸ್ಥೆ CSO. ನೆಕ್ಸ್ಟ್, ಇನ್ಸ್ಟಿಟ್ಯೂಟ್ CSO. ನೆಕ್ಸ್ಟ್, NNP ಈಸ್ ಈಕ್ವಲ್ ಟು GNP ಮೈನಸ್ ಸವಕಳಿ. ಆನ್ಸರ್ ಡೆಪ್ರಿಸಿಯೇಷನ್.
ಉತ್ಪಾದನಾಂಗ ವೆಚ್ಚದಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನವನ್ನು ಹೀಗೆ ಅಂತ ಕರಿತೀವಿ, ರಾಷ್ಟ್ರೀಯ ಆದಾಯ. ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಅಟ್ ಫ್ಯಾಕ್ಟರ್ ಕಾಸ್ಟ್ ಈಸ್ ಕಾಲ್ಡ್ ನ್ಯಾಷನಲ್ ಇನ್ಕಮ್. ವಿಡಿಯೋ ಕೊನೆ ತನಕ ನೋಡಿ, ಅಂದಾಗ ಮಾತ್ರ ಅರ್ಥ ಆಗ್ತಕ್ಕಂಥದ್ದು. ರಾಷ್ಟ್ರೀಯ ವರಮಾನದಲ್ಲಿ ವಿತರಣೆಯಾಗದ ಲಾಭಗಳನ್ನು ಕಳೆದರೆ ಲಭಿಸುವುದು ವೈಯಕ್ತಿಕ ಆಧಾರ. ಸಬ್ಸ್ಟ್ರಾಕ್ಟಿಂಗ್ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ಸ್ ಫ್ರಮ್ ನ್ಯಾಷನಲ್ ಇನ್ಕಮ್ ಏಲ್ಡ್ಸ್ ಪರ್ಸನಲ್ ಇನ್ಕಮ್. ಮಾರುಕಟ್ಟೆ ಬೆಲೆಗಳಲ್ಲಿ GVA ಇದಕ್ಕೆ ಸಮವಾಗಿರ್ತಕ್ಕಂಥದ್ದು. ಮಾರುಕಟ್ಟೆ ಜಿ ಡಿ ಪಿ ಅಟ್ ಮಾರ್ಕೆಟ್ ಪ್ರೈಸ್. ಪ್ರಸಕ್ತ ಚಾಲ್ತಿ ಬೆಲೆಗಳಲ್ಲಿ GDPಯ ಮೌಲ್ಯವು ನಾಮಮಾತ್ರ GDP. ದ ವ್ಯಾಲ್ಯೂ ಆಫ್ GDP ಅಟ್ ಪ್ರೈಸಸ್ ಈಸ್ ನಾಮಿನಲ್ GDP. ನೆಕ್ಸ್ಟ್, GDPಯನ್ನು ಲೆಕ್ಕಾಚಾರ ಮಾಡಲು ಬಳಸಲಾಗ್ತಕ್ಕಂಥ ವರ್ಷ, ಆಧಾರ ವರ್ಷ, ಬೇಸ್ ಇಯರ್. ಹಣದ ಪ್ರಮುಖ ಕಾರ್ಯ ವಿನಿಮಯ ಮಾಧ್ಯಮ, ಮೀಡಿಯಂ ಎಕ್ಸ್ಚೇಂಜ್. RBI ಸ್ಥಾಪನೆಗೊಂಡಿರ್ತಕ್ಕಂಥ ವರ್ಷ 1935, 1935. ನೆಕ್ಸ್ಟ್, RBI ನೇರವಾಗಿ ಇವರೊಂದಿಗೆ ವ್ಯವಹರಿಸುವುದಿಲ್ಲ, ಅಂದರೆ ಜನಸಾಮಾನ್ಯರು. RBI ಡಸ್ ನಾಟ್ ಡೀಲ್ ಡೈರೆಕ್ಟ್ಲಿ ವಿತ್ ಜನರಲ್ ಪಬ್ಲಿಕ್. ಆರ್ಥಿಕತೆಯಲ್ಲಿ ಈ ಬ್ಯಾಂಕುಗಳು ಹಣ ನಿರ್ಮಾಣ ಪದ್ಧತಿಯ ಭಾಗವಾಗಿರ್ತಕ್ಕಂಥದ್ದು. ವಾಣಿಜ್ಯ ಬ್ಯಾಂಕುಗಳು, ಕಮರ್ಷಿಯಲ್ ಬ್ಯಾಂಕ್ಸ್. ಭದ್ರತೆಗಳಿಗೆ ಪ್ರತಿಯಾಗಿ RBI ವಾಣಿಜ್ಯ ಬ್ಯಾಂಕುಗಳಿಗೆ ನೀಡುವ ಸಾಲದ ಮೇಲಿನ ದರವನ್ನು ರೆಪೋ ದರ ಅಂತ ಕರಿತೀವಿ. ದ ರೇಟ್ ವಿಚ್ RBI ಲೆಂಡ್ಸ್ ಮನಿ ಟು ಕಮರ್ಷಿಯಲ್ ಬ್ಯಾಂಕ್ಸ್ ಅಗೇನ್ಸ್ಟ್ ಸೆಕ್ಯೂರಿಟೀಸ್ ಈಸ್ ರೆಪೋ ರೇಟ್. ಹಣದ ಪೂರೈಕೆ ನಿಯಂತ್ರಿಸುವ RBIನ ಪ್ರಮುಖ ಸಾಧನ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ. ದ ಮೇನ್ ಟೂಲ್ ಆಫ್ RBI ಟು ಕಂಟ್ರೋಲ್ ಮನಿ ಸಪ್ಲೈ ಈಸ್ ಓಪನ್ ಮಾರ್ಕೆಟ್ ಆಪರೇಷನ್ಸ್. ಈ ಕ್ವಶನ್ ಬಿಟ್ಟಿಲ್ಲ. ಓಕೆ. ನೆಕ್ಸ್ಟ್, ಸಮಗ್ರ ಹಣಕಾಸಿನ ಸಂಪನ್ಮೂಲವನ್ನು ಹೀಗೆ ಅಂತ ಕರೀತಾರೆ, M3. ಅದಾದ ನಂತರ ಅಗ್ರಿಗೇಟ್ ಮಾನಿಟರಿ ರಿಸೋರ್ಸ್ ಆರ್ ಕಾಲ್ಡ್ M3. ಈ ಒಂದು ಪ್ರಶ್ನೆಯನ್ನು ನೋಡ್ಕೊಂಬಿಡಿ. 5,500 ರೂಪಾಯಿ ಇದಾಗುತ್ತೆ, ರದ್ದಾಗುತ್ತೆ. ಯೋಜಿತ ಸಮಗ್ರ ಬೇಡಿಕೆ, ಯೋಜಿತ ಸಮಗ್ರ ಪೂರೈಕೆ ಸಮಾನವಾಗುವ ಬಿಂದುವಿನಲ್ಲಿ ಸಮತೋಲನವಿರ್ತಕ್ಕಂಥದ್ದು ಇನ್ ಈಕ್ವಿಲಿಬ್ರಿಯಂ. ಆದಾಯದಿಂದ ಸ್ವತಂತ್ರವಾದ ಅನುಭೋಗ, ಸ್ವಾಯತ್ತ ಅನುಭೋಗ, ಅಟೋನಿಮಸ್ ಕನ್ಸಂಪ್ಷನ್. MPC ಮೌಲ್ಯವು 0 ಮತ್ತು 1 ನಡುವೆ ಇರತಕ್ಕಂಥದ್ದು. ದ ವ್ಯಾಲ್ಯೂ ಆಫ್ ಅ ಮಾರ್ಜಿನಲ್ ಪ್ರೊಪೆನ್ಸಿಟಿ ಆಫ್ ಕನ್ಸ್ಯೂಮ್ ಲೈಸ್ ಬಿಟ್ವೀನ್ 0 and 1. ಸಾಲದ ಸುಲಭ ಲಭ್ಯತೆ ಹೂಡಿಕೆಯನ್ನು ಉತ್ತೇಜನೆ ಮಾಡ್ತಕ್ಕಂಥದ್ದು. ಈಸಿ ಅವೈಲಬಿಲಿಟಿ ಆಫ್ ಕಾರ್ಡ್ ಎನ್ಕರೇಜಸ್ ಇನ್ವೆಸ್ಟ್ಮೆಂಟ್. ಹೆಚ್ಚುವರಿ ಬೇಡಿಕೆ ಸನ್ನಿವೇಶದಲ್ಲಿ ಸಮತೋಲನ ಉತ್ಪನ್ನಕ್ಕಿಂತ ಬೇಡಿಕೆ ಅಧಿಕವಾಗಿರ್ತಕ್ಕಂಥದ್ದು. ಈ ಪ್ರಶ್ನೆಯನ್ನು ನೋಡ್ಕೊಂಬಿಡಿ, ಇಂಗ್ಲೀಷ್ ಮೀಡಿಯಂ. ಅದಾದ ನಂತರ ವ್ಯಕ್ತಿಗಳು ಮತ್ತು ಉದ್ಯಮ ಘಟಕಗಳ ಮೇಲಿನ ತೆರಿಗೆಗಳು, ನೇರ ತೆರಿಗೆಗಳು. ಟ್ಯಾಕ್ಸಸ್ ಇಂಪೋಸ್ಡ್ ಇಂಡಿವಿಜುವಲ್ ಆ್ಯಂಡ್ ಫರ್ಮ್ಸ್ ಆರ್ ಡೈರೆಕ್ಟ್ ಟ್ಯಾಕ್ಸಸ್. ನೆಕ್ಸ್ಟ್, ದೇಶದೊಳಗೆ ಉತ್ಪಾದಿಸಲಾದ ಸರಕುಗಳ ಮೇಲೆ ವಿಧಿಸುವ ಸುಂಕವನ್ನು ಅಬಕಾರಿ ಸುಂಕ ಅಂತ ಕರಿತೀವಿ. ದ ಸ್ಟಡಿ ಆಫ್ ಲೆವಿಡ್ ಆನ್ ಗೂಡ್ಸ್ ಪ್ರೊಡ್ಯೂಸ್ ವಿತಿನ್ ದ ಕಂಟ್ರಿ ಇಸ್ ಕಾಲ್ಡ್ ಎಕ್ಸೈಸ್ ಡ್ಯೂಟಿ. ಸ್ವಯಂ ಚಾಲಿತ ಕಂಪನ ಗ್ರಾಹಕದಂತೆ ಕಾರ್ಯನಿರ್ವಹಿಸುವ ತೆರಿಗೆ ಅಂದರೆ ಪ್ರಮಾಣಾನುಗುಣ ತೆರಿಗೆ, ಪ್ರೊಫೆಷನಲ್ ಇನ್ಕಮ್ ಟ್ಯಾಕ್ಸ್. ಕೆಳಗಿನವುಗಳಲ್ಲಿ ಕಾಗದ ತೆರಿಗೆಗೆ ಉದಾಹರಣೆ ಅಂದರೆ ಸಂಪತ್ತಿನ ತೆರಿಗೆ, ವೆಲ್ತ್ ಟ್ಯಾಕ್ಸ್. ಹೆಚ್ಚುವರಿ ಉದ್ಯೋಗ ಮಟ್ಟದ ಪರಿಸ್ಥಿತಿಯಲ್ಲಿ ಬೇಡಿಕೆ ಲಭ್ಯವಿರತಕ್ಕಂಥ ಉತ್ಪನ್ನಕ್ಕಿಂತ ಅಧಿಕವಾದ ಉಂಟಾಗುವ ಸನ್ನಿವೇಶ ಅತಿ ಪ್ರಸರಣ, ಇಲ್ಲಿ ಇನ್ಫ್ಲೇಷನ್. ಯೋಜನೇತರ ಆದಾಯ ಕಂದಾಯ ವೆಚ್ಚವನ್ನು ಬಹು ದೊಡ್ಡ ಭಾಗ ಅಂದರೆ ಬಡ್ಡಿ ಪಾವತಿಗಳು. ಲಾರ್ಜೆಸ್ಟ್ ಕಾಂಪಿಟೇಷನ್ ನಾನ್ ಪ್ಲಾನ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಈಸ್ ಇಂಟ್ರೆಸ್ಟ್ ಪೇಮೆಂಟ್ಸ್. ಮುಂಗಡ ಪತ್ರದ ಕೊರತೆ ತುಂಬಲು ಸರ್ಕಾರ ಬಹುತೇಕವಾಗಿ ಇದರ ಮೇಲೆ ಅವಲಂಬಿತವಾಗಿದೆ. ಸಾಲಗಳು, ಬಾರೋಯಿಂಗ್ಸ್. ಅನುಭೋಗಿಗಳು ಮತ್ತು ಉತ್ಪಾದಕರು ದೇಶಿ ವಿದೇಶಿ ಸರಕುಗಳ ನಡುವೆ ಆಯ್ಕೆ ಮಾಡಿಕೊಳ್ಳಬಹುದು. ಈ ಮಾರುಕಟ್ಟೆ ಕೊಂಡಿಯನ್ನು ಉತ್ಪನ್ನ ಮಾರುಕಟ್ಟೆ ಕೊಂಡಿ ಅಂತ ಕರಿತೀವಿ. ಕನ್ಸ್ಯೂಮರ್ ಆ್ಯಂಡ್ ಪ್ರೊಡ್ಯೂಸರ್ಸ್ ಕ್ಯಾನ್ ಚೂಸ್ ಬಿಟ್ವೀನ್ ಡೊಮೆಸ್ಟಿಕ್ ಆ್ಯಂಡ್ ಫಾರಿನ್ ಗೂಡ್ಸ್. ದಿಸ್ ಮಾರ್ಕೆಟ್ ಇಸ್ ಕಾಲ್ಡ್ ಆಸ್ ಲಿಂಕೇಜ್ ಇಸ್ ನೋನ್ ಆಸ್ ಪ್ರಾಡಕ್ಟ್ ಮಾರ್ಕೆಟ್ ಲಿಂಕ್. ಅದಾದ ನಂತರ ಮಾರುಕಟ್ಟೆ ಶಕ್ತಿಗಳಾದ ಬೇಡಿಕೆ ಪೂರೈಕೆಗಳ ನಿರ್ಧಾರವಾಗ್ತಕ್ಕಂಥ ವಿನಿಮಯ ದರ, ಬದಲಾಗುವ ವಿನಿಮಯ ದರ, ಇಲ್ಲಿ ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್. ನೆಕ್ಸ್ಟ್, ಜಗತ್ತಿನ ಇತರೆ ದೇಶಗಳು ಮತ್ತು ದೇಶೀಯ ವಾಸಗಳ ನಡುವೆ ಬಾಹ್ಯ ವ್ಯವಹಾರದ ಸಂದಾಯ ಬಾಕಿ ದಾಖಲಿಸತಕ್ಕಂಥದ್ದು ಮೇಲಿನ ಎಲ್ಲವೂ. ದ ಬ್ಯಾಲೆನ್ಸ್ ಪೇಮೆಂಟ್ ರೆಕಾರ್ಡ್ಸ್ ಟ್ರಾನ್ಸಾಕ್ಷನ್ ಬಿಟ್ವೀನ್ ಡೊಮೆಸ್ಟಿಕ್ ಆ್ಯಂಡ್ ರೆಸಿಡೆಂಟ್ಸ್, ಅದು ಆಲ್ ಆಫ್ ದ ಅಬೋ. ಒಂದು ದೇಶದಲ್ಲಿ ಕರೆನ್ಸಿಯನ್ನು ವಿದೇಶಿ ಕರೆನ್ಸಿ ರೂಪದಲ್ಲಿ ಹೀಗೆಂದು ಕರೀತಾರೆ, ವಿದೇಶಿ ವಿನಿಮಯ ದರ, ಫಾರಿನ್ ಎಕ್ಸ್ಚೇಂಜ್ ರೇಟ್. ಲಾಸ್ಟ್ ಕ್ವಶನ್, ರಾಷ್ಟ್ರೀಯ ಕರೆನ್ಸಿಗಳು ಮಾರಾಟವಾಗ್ತಕ್ಕಂಥ ಮಾರುಕಟ್ಟೆಯಲ್ಲಿ ಹೀಗೆ ಕರೆಯುತ್ತಾರೆ, ವಿದೇಶಿ ವಿನಿಮಯ ಮಾರುಕಟ್ಟೆ. ಅದಾದ ನಂತರ ಮಾರ್ಕೆಟ್ ವೇರ್ ನ್ಯಾಷನಲ್ ಕರೆನ್ಸೀಸ್ ಆರ್ ಟ್ರೇಡ್ ಇಸ್ ಕಾಲ್ಡ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಇದಿಷ್ಟು ಹೊಂದಿಸಿ ಇದಾಯಿತು, MCQಗಳಾಯಿತು. ಈಗ ನೆಕ್ಸ್ಟ್ ನಾವು ನೋಡೋದು ಖಾಲಿ ಬಿಟ್ಟ ಸ್ಥಳಗಳನ್ನು ನೋಡೋಣ, ಆಯಿತಾ.
ಕನ್ನಡ ಸಂಪನ್ಮೂಲಗಳ ಕೊರತೆ ಆಯ್ಕೆಯ ಸಮಸ್ಯೆಯನ್ನು ಉದ್ಭವ ಮಾಡ್ತಕ್ಕಂಥದ್ದು ಹುಟ್ಟು ಹಾಕ್ತದೆ. ರೈಸ್ ಆಫ್ ದ ಪ್ರಾಬ್ಲಮ್ ಆಫ್ ಚಾಯ್ಸ್, ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಸರ್ಕಾರ ಗೌರ್ಮೆಂಟ್. ಮಾರುಕಟ್ಟೆ ಆರ್ಥಿಕತೆ ಎಂಬುದು ಪ್ರತಿನಿಧಿಗಳು ಪರಸ್ಪರ ತಮ್ಮ ಅಥವಾ ನಿಧಿ ಅಥವಾ ಸರಕುಗಳನ್ನು ಮುಕ್ತವಾಗಿ ವಿನಿಮಯ ಮಾಡಿಕೊಳ್ಳುವ ಸಮೂಹ ಸಂಸ್ಥೆ ಆಗಿರ್ತಕ್ಕಂಥದ್ದು ಮಾರ್ಕೆಟ್ ಎಕನಾಮಿ. ವಾಸ್ತವವಾಗಿ ಎಲ್ಲ ಆರ್ಥಿಕಗಳು ಮಿಶ್ರ ಆರ್ಥಿಕತೆಗಳಾಗಿವೆ. ಇನ್ ರಿಯಾಲಿಟಿ ಆಲ್ ಎಕನಾಮಿಕ್ಸ್ ಆರ್ ಮಿಕ್ಸ್ಡ್ ಎಕನಾಮೀಸ್. ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನಲ್ಲಿರ್ತಕ್ಕಂಥ ಸಾಮರ್ಥ್ಯವನ್ನು ನಾವು ತುಷ್ಟಿಗುಣ ಅಂತ ಕರಿತೀವಿ. ದ ವಾಂಟ್ ಸ್ಯಾಟಿಸ್ಫೈಯಿಂಗ್ ಕ್ಯಾಪಾಸಿಟಿ ಆಫ್ ಅ ಗೂಡ್ ಈಸ್ ಯುಟಿಲಿಟಿ. ನೆಕ್ಸ್ಟ್, ಒಬ್ಬ ಅನುಭೋಗಿಯು ಒಂದು ಸರಕಿನಿಂದ ಪಡೆಯತಕ್ಕಂಥ ತುಷ್ಟಿಗುಣವು ಸ್ಥಳ ಮತ್ತು ಕಾಲ ಅಥವಾ ಸಮಯವನ್ನು ನಿರ್ಧಾರ ಮಾಡ್ತಕ್ಕಂಥದ್ದು. ಯುಟಿಲಿಟಿ ಕನ್ಸ್ಯೂಮರ್ ಡೆರೈವ್ಸ್ ಫ್ರಾಮ್ ಗುಡ್ ಚೇಂಜಸ್ ವಿತ್ ಪ್ರೈಸ್ ಆ್ಯಂಡ್ ಟೈಮ್. ಪರಿಪೂರ್ಣ ಬದಲಿ ಸರಕುಗಳ ಔದಾಸೀನ ರೇಖೆಯು ಸರಳ ರೇಖೆಯಾಗಿರ್ತಕ್ಕಂಥದ್ದು. ಆನ್ಸರನ್ನು ಕೊಡ್ತಾ ಹೋಗ್ತೀನಿ, ನೀವು ಜಸ್ಟ್ ನಾನು ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗಿ. ಎರಡು ಔದಾಸೀನ ವಕ್ರರೇಖೆಗಳು ಎಂದಿಗೂ ಪರಸ್ಪರ ಛೇದಿಸೋದಿಲ್ಲ. ದ ಇಂಡಿಫರೆನ್ಸ್ ಕರ್ವ್ಸ್ ನೆವರ್ ಇಂಟರ್ಸೆಕ್ಟ್. ಎಲ್ಲ ಕ್ವಶನನ್ನು ನಾನು ಕೊಡ್ತಾ ಹೋಗ್ತೀನಿ, ನೀವು ಒಂದೊಂದಾಗಿ ನೋಡ್ತಾ ಹೋಗಿ. ಮ್ಯಾಚ್ ದ ಫಾಲೋವಿಂಗನ್ನು ನೋಡೋದಾದರೆ ಇಲ್ಲಿ ಮಾರುಕಟ್ಟೆ ಅರ್ಥವ್ಯವಸ್ಥೆ ಅಂತ ಬಂದಾಗ ಖಾಸಗಿ ಅಥವಾ ಬೆಲೆ ತೆರಿಗೆ, ಶಿಕ್ಷಕರ ಸೇವೆ ಅಂದರೆ ಸೇವೆ ಬರುತ್ತೆ. ಕೇಂದ್ರೀಯ ಯೋಜಿತ ಆರ್ಥಿಕತೆ ಅಂದರೆ ಸರ್ಕಾರ. ವಾಸ್ತವಿಕ ಅರ್ಥಶಾಸ್ತ್ರ ಅಂದರೆ ತಂತ್ರಗಳ ನಿರ್ವಹಣೆ. ಮಾದರಿ ಅರ್ಥಶಾಸ್ತ್ರ ಕಾರ್ಯತಂತ್ರಗಳ ಮೌಲ್ಯಮಾಪನ. ಇಂಗ್ಲೀಷ್ ಮೀಡಿಯಂ ಕೆಳಗೆ ಕೊಟ್ಟಿರ್ತಕ್ಕಂಥದ್ದು ನೋಡ್ತಾ ಹೋಗೋಣ. ಇಲ್ಲೆಲ್ಲ ಕೊಟ್ಟಿದ್ದೀನಿ, ಆನ್ಸರ್ನ ಹಾಕಿದ್ದೀನಿ, ನೋಡ್ತಾ ಹೋಗಿ. ಸೀಮಾಂತ ಆದಾಯ ಅಂತಂದರೆ ಆ್ಯಡಮ್ ಸ್ಮಿತ್ ಕಾಣದ ಕೈ ಕಾರ್ಯಾಚರಣೆ. ಅಧಿಕ ಪೂರೈಕೆ ಕ್ಯೂ ಡಿ ಮಾರುಕಟ್ಟೆ ಸಮತೋಲನ. ಕ್ಯೂ.ಡಿ = QS ಕೂಲಿ ದರ ಅಂದರೆ VMPL. ಶ್ರಮ ಅಂದರೆ ಕೂಲಿ. GDP ಅಂದರೆ ದೇಶೀಯ ಆದಾಯ. PDI ಅಂದರೆ PI ವೈಯಕ್ತಿಕ ತೆರಿಗೆಗಳು. ಕ್ವಶನ್ ಎಲ್ಲ ನೋಡ್ತಾ ಹೋಗಿ. ಇಂಗ್ಲೀಷ್ ಮೀಡಿಯಂ ಕೊಟ್ಟಿದ್ದೀನಿ, ಇಂಗ್ಲೀಷ್ ಮೀಡಿಯಂ ಕೂಡ ನೀವು ನೋಡ್ತಾ ಹೋಗಬೇಕಾಗತ್ತೆ. ಈಗ ಒಂದು ಆಯ್ಕೆ ಸಮಸ್ಯೆ ಏಕೆ ಉದ್ಭವ ಆಗ್ತಕ್ಕಂಥದ್ದು ಪ್ರಶ್ನೆಯನ್ನು ನಾನು ಒಂದು ಪದದಲ್ಲಿ ಅಥವಾ ಉತ್ತರಿಸಿ ಅಂತ ಕೊಟ್ಟಿದ್ದಳು. 1 ಅಂಕದ ಪ್ರಶ್ನೆಯನ್ನು. ಆಯ್ಕೆ ಸಮಸ್ಯೆ ಏಕೆ ಉದ್ಭವ ಆಗ್ತಕ್ಕಂಥದ್ದು ಇಲ್ಲಿ ಕೊಟ್ಟಿನಿ ಆನ್ಸರ್. ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ನೋಡ್ತಾ ಹೋಗಿ. ಮಾರುಕಟ್ಟೆ ಆರ್ಥಿಕತೆ ಒಂದು ಉದಾಹರಣೆ ಕೊಡಿ ಅಂದರೆ ಅಮೇರಿಕ, UK, ಜಪಾನ್, ಇವು ಯಾವುದಾದ್ರೂ ಒಂದು ಕೊಡಿ. ಉತ್ಪಾದನಾ ಸಾಧ್ಯತಾ ಗಣವನ್ನು ಏನೆಂದು ಅರ್ಥೈಸುವಿರಿ? ವಾಟ್ ಡೂ ಯು ಮೀನ್ ಬೈ ಪ್ರೊಡಕ್ಷನ್ ಪಾಸಿಬಿಲಿಟಿ ಸೆಟ್ ಅಂತ ಕೊಟ್ಟಾಗ ಆನ್ಸರ್ ಕೊಟ್ಟಿದ್ದೀನಿ. ಉತ್ಪಾದನಾ ಸಾಧ್ಯತಾ ಗಡಿ ಕೆಳಗಿರ್ತಕ್ಕಂಥ ಸಂಯೋಜನೆಯನ್ನು ಏನನ್ನು ಸೂಚಿಸುತ್ತದೆ? ಆನ್ಸರ್ ಎಲ್ಲ ಕೊಟ್ಟಿದ್ದೀನಿ, ನೋಡ್ತಾ ಹೋಗಿ. MRS ಅನ್ನು ವಿಸ್ತರಿಸಿ. ಸೀಮಾಂತ ಬದಲಿಕೆ ದರ. ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್. ಔದಾಸೀನ ವಕ್ರರೇಖೆ. ಬೇಡಿಕೆ ಅಂತಂದ್ರೇನು? ಬೇಡಿಕೆ ಬಿಂಬಕದ ಅರ್ಥವನ್ನು ಕೊಡಿ. ಕಾಫಿ ಬೆಲೆ ಹೆಚ್ಚಾದರೆ ಪ್ರಶ್ನೆಯನ್ನು ನೋಡ್ತಾ ಹೋಗಿ. ಆನ್ಸರನ್ನು ಕೊಟ್ಟಿದ್ದೀನಿ ಅಲ್ಲೇ. ಸರಾಸರಿ ಬದಲಾಗುವ ವೆಚ್ಚದ ಸೂತ್ರವನ್ನು ಬರೀರಿ. ಕೊಟ್ಟಿದ್ದೀನಿ ಆನ್ಸರ್. ನಿವ್ವಳ ಮೌಲ್ಯವರ್ಧನೆಯನ್ನು ಹೇಗೆ ಪಡೆಯುವಿರಿ? ತಪಶೀಲು ಪಟ್ಟಿ ಅರ್ಥ ನೀಡಿ. ಒಟ್ಟು ದೇಶೀಯ ಉತ್ಪನ್ನದ ಅರ್ಥ ನೀಡಿ. ತೆರಿಗೆತರ ಪಾವತಿ ಯಾವುದಾದ್ರೂ ಒಂದು ಉದಾಹರಣೆ ಕೊಡಿ ಅಂದರೆ ದಂಡ, ಶುಲ್ಕ. GDP ಅನುಪ್ರಸರಣಕ ಅಂದ್ರೇನು? ಆನ್ಸರ್ ಕೊಟ್ಟಿದ್ದೀನಿ. GDPಯನ್ನು ವಿಸ್ತರಿಸಿ. ಎಕ್ಸ್ಪ್ಯಾಂಡ್. CPIಯನ್ನು ವಿಸ್ತರಿಸಿ. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಅನುಭೋಗಿ ಬಾಳಿಕೆ ಸರಕುಗಳ ಅರ್ಥ ನೀಡಿ. ಗಿವ್ ದ ಮೀನಿಂಗ್ ಆಫ್ ಕನ್ಸ್ಯೂಮರ್ ಡ್ಯೂರಬಲ್ ಗೂಡ್ಸ್. ಆನ್ಸರ್ ಎಲ್ಲ ಕೊಟ್ಟಿದ್ದೀನಿ, ನೀವು ಗೊತ್ತಾ ಹೋಗ್ಬೇಕು ಅದನ್ನು. ಬ್ಯಾಂಕು ದರ ಅಂತಂದ್ರೇನು? ಹಣದ ಚಲಾವಣೆಯ ವೇಗ ಅಂದ್ರೇನು? ಪಿಯೇಟ್ ಹಣ ಅಂದ್ರೇನು? ಇಂಪಾರ್ಟೆಂಟ್. ಪಿಯೇಟ್ ಹಣದ ಅರ್ಥವನ್ನು ಬರೆಯಿರಿ. ಸೀಮಾಂತ ಅನುಭೋಗ ಪ್ರವೃತ್ತಿ ಸೂತ್ರ. ಮುಂಗಡ ಪತ್ರ ಅಂದ್ರೇನು? ಈಗ 2 ಅಂಕದ ಇನ್ನೂ ಇದೆಯಾ? ಸಾರಿ, ನೋಡ್ತಾ
ಸರಿ, 2 ಅಂಕದ ಪ್ರಶ್ನೆನ ನಾನು ನೋಡ್ತಾ ಹೋಗ್ತೀನಿ. ಕೇವಲ ನೀವು ಕೆಲವೊಂದಿಷ್ಟು 6 ಅಧ್ಯಾಯಗಳನ್ನು ಮಾತ್ರ ಓದ್ಕೊಳ್ಳಿ. 6 ಅಧ್ಯಾಯ ಮಾತ್ರ ಓದಿ, ಅದರ ನಂತರ ಮತ್ತೇನು ಓದುವಂಥ ಅವಶ್ಯಕತೆ ಇಲ್ಲ. ಮೊದಲ 6 ಅಧ್ಯಾಯದಿಂದ ಏನು ಪ್ರಶ್ನೆಗಳನ್ನು ಕೊಡ್ತೀನಿ ಅವಷ್ಟನ್ನು ಓದ್ಕೊಂಡ್ರೆ ಸಾಕು, ಮತ್ತೆ ಬೇರೆ ಓದುವಂಥ ಅವಶ್ಯಕತೆ ಇಲ್ಲ. ಕರೆಕ್ಟ್ 6 ಚಾಪ್ಟರ್ ಮಾತ್ರ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ 6 ಚಾಪ್ಟರ್ಗಳನ್ನು ನೀವು ಓದಬೇಕಾಗುತ್ತೆ. ಕೊಡ್ತೀನಿ. ಒಂದು ಆರ್ಥಿಕತೆ ಕೇಂದ್ರೀಯ ಸಮಸ್ಯೆಗಳನ್ನು ತಿಳಿಸಿ ಅಂತ ಬಂದಾಗ ಮೆನ್ಷನ್ ದ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎನ್ ಎಕಾನಮಿ ಕೊಟ್ಟಿದ್ದೀನಿ ಆನ್ಸರ್. ನೋಡ್ತಾ ಹೋಗಿ, ಮೂಲ ಆರ್ಥಿಕತೆ ಚಟುವಟಿಕೆಗಳನ್ನು ಪಟ್ಟಿ ಮಾಡಿ ವಾಸ್ತವ ಲಿಸ್ಟ್ ಔಟ್ ದ ಬೇಸಿಕ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಎಲ್ಲ ಪ್ರಶ್ನೆಯನ್ನು ಕೊಟ್ಟಿದ್ದೀನಿ. ಒಂದೊಂದಾಗಿ ನೀವು ನೋಡ್ತಾ ಹೋಗಬೇಕಾಗುತ್ತೆ. ಏಕತನಾತ್ಮಕ ಒಲವು ಅಂತಂದ್ರೇನು? ಮೊನೋಟೋನಿಕ್ ಪ್ರಿಫರೆನ್ಸ್, ಬೇಡಿಕೆ ರೇಖೆಯರಿಗೆ ಇಳಿಜಾರನ್ನ ವಿವರಿಸುವ ಪರಿಣಾಮಗಳು, ಡಿಮ್ಯಾಂಡ್ ಕರ್ವ್, ಬಜೆಟ್ ರೇಖೆ, ಬಜೆಟ್ ಗಣದಲ್ಲಿರ್ತಕ್ಕಂಥ ವ್ಯತ್ಯಾಸಗಳು, ಅನುಭೋಗಿ ಆದರ್ಶ ರೇಖೆ ಆಯ್ಕೆಯನ್ನು ನಿರ್ಧರಿಸುವ ಅಂಶಗಳನ್ನು ಪಟ್ಟಿ ಮಾಡಿ, ಬೇಡಿಕೆ ನಿಯಮವನ್ನು ತಿಳಿಸಿ, ಕೆಳದರ್ಜೆ ಸರಕುಗಳೆಂದರೇನು ಉದಾಹರಣೆ ಕೊಡಿ, ವಾಟ್ ಡು ಯು ಮೀನ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್, ರೈಟ್ ಇಟ್ಸ್ ಫಾರ್ಮುಲಾ. ಸ್ಥಗಿತ ಬಿಂದುವಿನ ಅರ್ಥವನ್ನು ಕೊಟ್ಟಿದ್ದೀನಿ ಆನ್ಸರ್. ನೋಡ್ತಾ ಹೋಗಿ. ನಾಲ್ಕು ಉತ್ಪಾದನಾಂಗಗಳಾವು, ಅವುಗಳ ಪ್ರತಿಫಲಗಳನ್ನು ಹೆಸರಿಸಿ. ಇಲ್ಲಿ ನಾನು ಒಂದು ಹೇಳ್ತೀನಿ, ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ 5 ಅಧ್ಯಾಯಗಳನ್ನು ಓದ್ಕೊಂಬಿಡಿ 2 ಅಂಕದ ಪ್ರಶ್ನೆಗೆ. ಅದಾದ ನಂತರ ಸಮಗ್ರ ಅರ್ಥಶಾಸ್ತ್ರದಲ್ಲಿ 1 ಅಧ್ಯಾಯವನ್ನು ಓದ್ಕೊಂಬಿಡಿ. ಇಷ್ಟು ಓದ್ಕೊಂಡ್ರೆ 2 ಅಂಕದ ಪ್ರಶ್ನೆ ಎಲ್ಲ ಕವರ್ ಆಗುತ್ತೆ. ಇಷ್ಟು ಮಾಡಿ ನೀವು ಸಾಕು. ಅಷ್ಟು ಬಿಟ್ಟರೆ ಮತ್ತೇನು ಜಾಸ್ತಿ ಓದುವಂಥ ಅವಶ್ಯಕತೆ ಇಲ್ಲ. ನಾನು ಹೆಚ್ಚುವರಿ ಪ್ರಶ್ನೆಗಳನ್ನು ನಾನು ನಿಮ್ಗೆ ಕೊಡ್ತಾ ಇದ್ದೇನೆ. ಪುಕ್ಕಟ್ಟೆ ಸವಾರ ಅಂತಂದರೆ ಯಾರು, ಮಿಗುತೆ ಮುಂಗಡ ಪತ್ರ, ಕೊರತೆ ಮುಂಗಡ ಪತ್ರ ನಡುವಿನ ವ್ಯತ್ಯಾಸ, ಡಿಸ್ಟಿಂಗ್ವಿಶ್ ಬಿಟ್ವೀನ್ ಸರ್ಪ್ಲಸ್ ಬಜೆಟ್ ಆ್ಯಂಡ್ ಡಿಫಿಷಿಯೇಟ್ ಬಜೆಟ್. ಈಗ ನೆಕ್ಸ್ಟ್ ನಾವು 4 ಮತ್ತು 6 ಅಂಕದ ಪ್ರಶ್ನೆಗಳಿಗೆ ಹೋಗೋಣ. ನೋಡಿ, 4 ಅಂಕದ ಪ್ರಶ್ನೆಗಳನ್ನು ನಾನು ಶೋ ಮಾಡ್ತಾ ಇದ್ದೇನೆ. ಇಲ್ಲಿ ಈ ಒಂದು ಪ್ರಶ್ನೆ ಜಸ್ಟ್ ಬ್ಯಾಕಪ್. ಈ ಒಂದು 3 ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಫಿಕ್ಸ್ ಆಗಿರ್ತಕ್ಕಂಥದ್ದು ನೋಡ್ತಾ ಹೋಗಿ. ಅನುಭೋಗಿ ವರ್ತನೆ ಸಿದ್ಧಾಂತ, ಇಲ್ಲಿ ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ ನೋಡ್ತಾ ಹೋಗಿ. ಇವೆಲ್ಲ ಪ್ರಶ್ನೆ ಇಂಪಾರ್ಟೆಂಟ್. ಸರ್ ಆನ್ಸರ್ ಅಂತ ಕೇಳ್ತಿರಲ್ವಾ? ಸೊ ಆನ್ಸರ್ನ PDF ನಾನು ಪ್ರೊವೈಡ್ ಮಾಡ್ತಾ ಇದ್ದೇನೆ. ಡೋಂಟ್ ವರಿ ಅಬೌಟ್ ದಟ್. ಈ ಪ್ರಶ್ನೆಗಳನ್ನೆಲ್ಲ ಮೊದಲು ನೋಡ್ತಾ ಹೋಗಿ ನೀವು. ಈ ಪ್ರಶ್ನೆಗಳು ನೀವು ಕೇವಲ ಎಷ್ಟೆಷ್ಟು ಅಧ್ಯಾಯಗಳನ್ನು ಓದಬೇಕು ಅದನ್ನು ಕೂಡ ಹೇಳ್ತೀನಿ. ನಾನು ಪ್ರಶ್ನೆಯನ್ನು ಶೋ ಮಾಡ್ತಾ ಇದ್ದೀನಿ, ಒಂದ್ಸಲ ನೋಡ್ತಾ ಹೋಗಿ. ಈಗ ನೋಡಿ, ಒಂದು ಮೇಲಿನ ಎಲ್ಲ ಪ್ರಶ್ನೆಗಳನ್ನು ಓದಬೇಕಂತೇನಿಲ್ಲ. ನಿಮಗೆ 5 ಅಧ್ಯಾಯ ಯಾವುದು ಇಷ್ಟ ಆಗುತ್ತೆ, 5 ಅಧ್ಯಾಯ ಮಾತ್ರ, ಕೇವಲ 5 ಚಾಪ್ಟರ್ನ ನೀವು ಆಯ್ಕೆ ಮಾಡ್ಕೊಳ್ಳಿ. ವಿತ್ ನೆಕ್ಸ್ಟ್ ಆನ್ಸರ್ ಸ್ಲೈಡ್ಗೆ ಹೋಗ್ತೀನಲ್ಲ, ಅಲ್ಲಿ 5 ಅಧ್ಯಾಯಗಳನ್ನು ಮಾತ್ರ ಓದಿ. 4 ಅಂಕದ ಪ್ರಶ್ನೆಗೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅಷ್ಟನ್ನು ಓದಿ. ಅದಾದ ನಂತರ 6 ಅಂಕದ 5 ಪ್ರಶ್ನೆ ಕೇಳ್ತಾರೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಕೇವಲ 3 ಚಾಪ್ಟರ್ನ ನೀವು ಆಯ್ಕೆ ಮಾಡ್ಕೊಂಡು ಓದಿ. ಅದೇ ರೀತಿ 6 ಅಧ್ಯಾಯಗಳನ್ನು ಮಾತ್ರ ಓದಿ 2 ಅಂಕದ ಪ್ರಶ್ನೆಗೆ. 6 ಅಧ್ಯಾಯ ಮಾತ್ರ, 11 ಅಧ್ಯಾಯಗಳಿದೆ. ಕೇವಲ 6 ಅಧ್ಯಾಯವನ್ನು ಮಾತ್ರ ಓದಿ 2 ಅಂಕದ ಪ್ರಶ್ನೆಗಳಿಗೆ ಯಾವುದು ನಿಮಗೆ ಅನುಕೂಲವಾಗುತ್ತೆ ಅದನ್ನು. ಈಗ ನೆಕ್ಸ್ಟ್ ನಾನು ಆನ್ಸರ್ PDF ಗೆ ನಿಮಗೆ ಕರ್ಕೊಂಡು ಹೋಗ್ತೀನಿ. ಆನ್ಸರ್ PDF ಅನ್ನು ನೋಡೋಣ, ಕನ್ನಡ ಮತ್ತು ಇಂಗ್ಲೀಷ್ ಇಬ್ಬರಿಗೂ. ಈಗ ಆನ್ಸರನ್ನು ನಾವು ನೋಡ್ತಾ ಹೋಗೋಣ. ಉತ್ಪಾದನಾ ಸಾಧ್ಯತಾ ಗಡಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಪ್ರಶ್ನೆಯನ್ನು ನೋಡ್ತಾ ಹೋಗಿ. ಸರ್ ಇಂಗ್ಲೀಷ್ ಮೀಡಿಯಮ್ ಅಂದ ತಕ್ಷಣ ಇದಾದ ನಂತರ ನೆಕ್ಸ್ಟ್ ನಾನು ಇಂಗ್ಲೀಷ್ ಮೀಡಿಯಮ್ ಸ್ಲೈಡನ್ನು ತೊಗೊಂಡು ತೋರಿಸ್ತೀನಿ ನಿಮಗೆ ಅಷ್ಟೇ.
ಕೇಂದ್ರೀಯ ಯೋಜಿತ ಆರ್ಥಿಕತೆ ಲಘು ಟಿಪ್ಪಣಿ ಬರೆಯಿರಿ. ನೆಕ್ಸ್ಟ್ ಔದಾಸೀನ ನಕ್ಷೆಯನ್ನು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ. ಚಿತ್ರವನ್ನು ಕೊಟ್ಟಿದ್ದಾರೆ ಇಲ್ಲಿ, ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಇಳಿಮುಖ ಸೀಮಾಂತ ತುಷ್ಟಗುಣ ನಾಳೆ ಪ್ರಶ್ನೆ ಬರ್ತಕ್ಕಂಥದ್ದು, ಕರೆಕ್ಟಾಗಿ ನೋಡ್ಕೊಂಬಿಡಿ. ಮೂರನೇ ಷರತ್ತನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಮೂರನೇ ಷರತ್ತನ್ನು ಆನ್ಸರ್ ಕೊಟ್ಟಿದ್ದೀನಿ ನಾನು, ನೋಡ್ತಾ ಹೋಗಿ. ಸಮಗ್ರ ಅರ್ಥಶಾಸ್ತ್ರದ ಉದಯದ ಮೇಲೆ ಒಂದು ಪ್ರಶ್ನೆ ಇದೆ, ನೀವು ಖಂಡಿತವಾಗ್ಲೂ ಓದಲೇಬೇಕು ಅದನ್ನು. ನಿಮ್ಗೆ ಇದು ಸ್ಪೀಡ್ ಅನಿಸಿದರೆ ವಿಡಿಯೋ ಸ್ಲೋ ಮಾಡಿ ಇಟ್ಕೊಂಡು ನೋಡಿ. ಇಲ್ಲಿ ಚಾಲ್ತಿ ಖಾತೆ, ಬಂಡವಾಳ ಖಾತೆ ಇವೆರಡರಲ್ಲಿ ನಾಳೆ ಒಂದು ಪ್ರಶ್ನೆ ಬರ್ತಕ್ಕಂಥದ್ದು ಖಂಡಿತವಾಗ್ಲೂ ಬರುತ್ತೆ, ಅದನ್ನು ನೀವು ನೋಡಬೇಕಾಗುತ್ತೆ. ಈಗ ಇಂಗ್ಲೀಷ್ ಮೀಡಿಯಮ್ ತೋರಿಸ್ತೀನಿ. ಈಗ ಒಂದು ಸಲ ಎಲ್ಲ ಕ್ವಶನ್ಸನ್ನು ನಾನು ತೋರಿಸ್ತಾ ಇದ್ದೇನೆ, ಒಂದು ಸಲ ಜಸ್ಟ್ ಹಾಗೆ ಗ್ಲಾನ್ಸ್ ಮಾಡ್ಕೊಂಬಿಡಿ. ಈ ಪ್ರಶ್ನೆಗೆ ಉತ್ತರವನ್ನು ನಾನೀಗ ತೋರಿಸ್ತಾ ಹೋಗ್ತೀನಿ.
ಈಗ ನೆಕ್ಸ್ಟ್ ನಾವು ಕಾರ್ಯನಿಯೋಜಿತ ಪ್ರಶ್ನೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಗೆ ಹೋಗ್ತೀನಿ. ಈಗ ಈ ಒಂದು ಇದ್ರ ಮೇಲೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಕರೆಕ್ಟಾಗಿ ನೋಡ್ಕೊಂಬಿಟ್ರೆ ಇದು ತುಂಬ ಅಂದರೆ ತುಂಬ ಈಸಿಯಾಗಿದೆ. ಈ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದೀನಿ, ಇದೇ ರೀತಿ ಬರ್ತಕ್ಕಂಥದ್ದು, ಕರೆಕ್ಟಾಗಿ ನೋಡ್ಕೊಂತ ಹೋಗಿ. ಇದಿಷ್ಟು ಪೂರ್ತಿ ಸಂಪೂರ್ಣವಾಗಿರ್ತಕ್ಕಂಥ 80 ಅಂಕದ ಪ್ಯಾಸೇಜನ್ನು ನಾವು ಇಲ್ಲಿ ನೋಡಿದ್ವಿ. ಈಗ ನೀವು ಮಾಡಬೇಕಾಗಿರೋದು ಏನಂತಂದರೆ ಇವಿಷ್ಟನ್ನು ಓದ್ಕೊಂಡ್ಬಿಟ್ರೆ 80ಕ್ಕೆ 80 ನಿಮಗೆ ಫಿಕ್ಸ್, ನಿಮ್ಮನ್ನು ಯಾರೂ ಕೂಡ ಸ್ಟಾಪ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. 80ಕ್ಕೆ 80 ಬೇಕಂದರೆ ಎಷ್ಟು ಹೇಳಿದ್ದೀನಿ ಅಷ್ಟು ಓದಿ. ವೀಡಿಯೋನ ಕೊನೆ ತನಕ ನೋಡಿದ್ರೆ ಅಂತ ಭಾವಿಸ್ತಾ ಇದ್ದೇನೆ. ಮಾಡಬೇಕಾಗಿರೋದು ಎಲ್ಲ PDF ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಎಲ್ಲ ತೊಗೊಂಡು ನಿಮ್ಗೆ ಯೂಟಿಲೈಸ್ ಆಗುತ್ತೆ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತದೆ. ಧನ್ಯವಾದ ಸ್ನೇಹಿತರೆ.